ಸರ್ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀರಾ, ಅದ್ರ ಬಗ್ಗೆ ಒಂದ್ ಒಳ್ಳೆ ಮಾತಾಡಿ ಸರ್. ನಾಳೆ ಪ್ರೇಕ್ಷಕರೆಲ್ಲರೂ ಥಿಯೇಟರ್ ಬರ್ಬೇಕು. ನೀವು ಏನ್ ಕಷ್ಟಪಟ್ರಿ ಅನ್ನೋದಕ್ಕಿಂತ ಎಷ್ಟು ಇಷ್ಟಪಟ್ಟಿದ್ದೀರಾ ನನ್ನ ಮಾತ್ರನೇ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಅಲ್ಲ, ಎರಡು ಒಟ್ಟಿಗೆ ಹೇಳ್ಬೇಕಾಯ್ತು. ನೀವು ಬಂದು ವೇದಿಕೆ ಮೇಲೆ ಕಣ್ಬಿಡಿ. ಬಾ ಬಾ ಬಾ. ಇಲ್ಲ ರೆಡಿ ರೆಡಿ ಸರ್. ಆಕ್ಷನ್. ಈ ಸಿನಿಮಾ ಬಗ್ಗೆ ನನಗೆ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ. ಸುಮ್ಮನೆ ಒಂದು ಹವ್ಯಾಸ ಅಂತ ಬಂದ ನಂತರ ಏನಾಯಿತು ಏನು ಆಯಿತು, ಅದು ಎಲ್ಲಿವರೆಗೆ ಹೇಳ್ಕೊಂಡು ಹೋಯ್ತು ಅಷ್ಟನ್ನು ಮುಗಿಸಿ ಪಾಪ ಡೈರೆಕ್ಟ್ರು ನನ್ನ ಎಲ್ಲ ಕೆಲಸನ ಮುಗಿಸ್ಕೊಟ್ಟು ಆಮೇಲೆ ನಮಗೆ ಇದು ಮಿಸ್ ಆಗಿಬಿಟ್ರು. ಅದನ್ನು ಮರೀಲಿಕ್ಕೆ ಆಗಲ್ಲ. ಎಲ್ಲ ಕೆಲಸನೂ ಮುಗಿಸಿ ಯಾವುದೇ ಬಾಕಿ ಇರೋದನ್ನೇ ಮಾಡಿ ಕೊಟ್ಟರು. ಹಾಗಾಗಿ ಅವ್ರ ಬಗ್ಗೆ ಒಂದು ನಿಮಿಷ ಮೌನವಾಗಿರೋಣ ಅಂತ ಆಶೆ ಪಡ್ತೀನಿ. ಹಾಗೂ ಈ ಚಿತ್ರ ನಿರ್ಮಾಣಕ್ಕೆ ಬಳಸಿದ ತಂತ್ರಜ್ಞರು, ಕಲಾವಿದರು ಮತ್ತು ಟೆಕ್ನಿಷಿಯನ್ಸು, ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಈ ಒಂದು ಹೊಸ ಪ್ರೊಡ್ಯೂಸರ್ ಅಂತ ವಿಚಾರ ಮಾಡಿದ್ರೆ ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಸೆನ್ಸಾರ್ ಶಿವು ಅವರು, ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ನಮ್ಮನ್ನು ಏನಾದ್ರು ಈ ಮಟ್ಟಕ್ಕೆ ನಿಲ್ಲಿಸಿದಾರಂದ್ರೆ ಅವರೇ. ಈ ಮಟ್ಟದಲ್ಲಿ ತಂದು ಈ ಸಿನಿಮಾ ರಿಲೀಸ್ ಮಾಡೋವಂಥ ತಾಕತ್ತು ಕೊಟ್ಟವರು ಅವರೇ. ಹಾಗಾಗಿ ಈ ಸಿನಿಮಾನ ಶಿವು ಅವ್ರಿಗೆ ಡೆಲಿಕೇಟ್ ಮಾಡೋದು ಚಲೋ ಅನ್ನಿಸ್ತದೆ. ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಬಂದಿದ್ದಾರೆ ಹಾಂ, ಫಸ್ಟ್ ನೋಡಿದ್ದೀನಿ. ಇಲ್ಲ ಅದನ್ನು ನೋಡಿ ಅನ್ನೋಕ್ಕಿಂತ ಇದೆಲ್ಲೇನೋ ಒಂದು, ನಾ ಬಿಸ್ನೆಸ್ ಮ್ಯಾನ್ ಅಲ್ಲ, ನನಗೇನೋ ಬಿಸ್ನೆಸ್, ಇದೊಂದು ಬಿಸ್ನೆಸ್ಸೇ, ಇಂಡಸ್ಟ್ರಿನೇ 100%. ಅದ್ರ ಬಗ್ಗೆ ಮಾತೇ ಇಲ್ಲ. ಥಿಯೇಟ್ರ್ ಅವರೇ ಕೇಳಿ ತೋರ್ತಾ ಇದ್ದಾರೆ ನಮ್ಮ ಸಿನಿಮಾನ. ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಹೇಳಿ. ಎಷ್ಟಾಗಿದೆ? 80 ಥಿಯೇಟ್ರ್ ಆಗಿದೆ. ಅವರವರೇ, ನಾವೇನು ಅವರಿಗೆ ಇದು ಮಾಡಿಲ್ಲ. ಶೇರ್ ಇನ್ನೂ ಆಗಿಲ್ಲ, ಇನ್ನೂ ಅದನ್ನ ಕೊಟ್ಟಿಲ್ಲ. ನಾವು ಕಾಯ್ತಾ ಇದ್ದೀವಿ. ಇನ್ನು ಅಷ್ಟೇ ಬೇಗ ಮಾಡ್ಕೊಳ್ಳಿಕ್ಕೆ ನನಗೂ ಇಷ್ಟ ಇದೆ. ಬೇಡಿಕೆ ಇದ್ದಾಗ ಮಾಡ್ತೀವಿ, ಅಲ್ಲಿವರೆಗೆ ಮಾಡಲ್ಲ. ನಾವು ತೊಗೊಂಡೋದಾಗ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ನಮಗೆ. ಯಾರು ಈ ಸಿನಿಮಾ ರಿಲೀಸ್ ಮಾಡ್ಕೊಂಡ್ಬಂದ್ರಿ ಹೋಗ್ರಿ. ಹಾಂ, ಅವಾಗ ಏನಾಗುತ್ತೆ, ಈ ಪ್ರೊಡ್ಯೂಸರ್ ಬೆಳೆಯೋದಾಗೆ ಇಂಡಸ್ಟ್ರಿ ಬಂದು ಏನೋ ಸಾಧಿಸ್ಬೇಕನ್ನೋರಿಗೆ ಅರ್ಧದಲ್ಲೇ ತುಳಿದಾಗ್ಬಿಡ್ತಾರೆ ಅವರು. ಅದರಿಂದ ಯಾವ ಪ್ರೊಡ್ಯೂಸರ್ ಹೊಸದಾಗಿ ಬಂದರು ಅವ್ನು ಮತ್ತೆ ಮನೆ ಮಠ ಮಾಡ್ಕೊಂಡೇ ಹೋಗ್ಬೇಕು ನಮ್ಮನ್ನು ಬಿಟ್ಟರೆ. ಯಾಕಂದರೆ ನಮಗೆ ಬೇರೆ ಬಿಸ್ನೆಸ್ ಅದೇ, ವರ್ಷಕ್ಕೆ 36 ಲಕ್ಷ ಇನ್ಕಮ್ ಅದೇ. ಹಾಗಾಗಿ ನನಗೇನು ಆ ವ್ಯತ್ಯಾಸ ಅನ್ನಿಸ್ಲಿಲ್ಲ. 5 ವರ್ಷ ಆದರೂ ಬ್ಯಾಂಕಿಗೆ ಬಡ್ಡಿ ಕಟ್ಟಿದ್ದಷ್ಟೇ ಬಂತು. ಒಂದು 5 ಕೋಟಿಗೆ 4 ಕೋಟಿ ಬಡ್ಡಿನೇ ಕಟ್ಟಿದೆ ಈ ಸಿನಿಮಾ ಮೇಲೆ. 9 ಕೋಟಿ ಆಗೋಯ್ತು. ಇರಲಿ, ಅದು ಪ್ರಯತ್ನ ಪಡುವಾಗ ಏನೋ ಒಂದು ಆಗುತ್ತೆ. ಆದರೂ ಭಾಳ ಇಷ್ಟಪಟ್ಟು ಸಿನಿಮಾ ಮಾಡಿದೆ. ಅದನ್ನು ಪ್ರದೀಪ್ ರಾಜ್ ಅವರು ಚೆನ್ನಾಗಿ ಮುಗಿಸ್ಕೊಟ್ರು. ಅವ್ರ ತಮ್ಮನೂ ಬಂದರು, ಅವರು ನಮ್ಗೆ ಕೆಲಸ ಮಾಡಿಕೊಟ್ರು. ಆಮೇಲೆ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ನನ್ನ ಹತ್ರ ಮತ್ತೇನೂ ಇಲ್ಲ. ಆದರೂ ಜನತೆಗೆ ಹೇಳೋದು ಅಂದರೆ ಇಂಥ ಒಂದು ಭಾಳ ಪ್ರಯತ್ನ ಪಟ್ಟು ಮಾಡಿದಂಥ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ, ಚಿತ್ರಮಂದಿರಕ್ಕೆ ಬಂದು ನೋಡಿ, ಹರಿಸಿ, ಹಾರೈಸಿ, ಪ್ರೊಡ್ಯೂಸರ್ಗಳನ್ನ ಬೆಳೆಸಿ, ನೀವು ಅದನ್ನು ನಮ್ಮಿಂದ ಖುಷಿ ಪಡಿ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ನಿಮಗೆ ಜೈ ಕನ್ನಡ. ಹಾಂ, ಅದು ಹಂಗೆ ಆಯಿತು, ಅದು ಹೇಳೋದು ಬೇಡ. ಫಸ್ಟ್ ಪ್ರೊಡ್ಯೂಸರ್ ಬಂದಾಗ ಅವ್ನಿಗೆ ಏನು ಅನುಭವ ಆಗ್ತದೆ ಅವನ್ನೆಲ್ಲ ಹೇಳ್ಕೊಂತ ಹೋದರೆ ಸ್ಟಾರ್ ಕಾಸ್ಟ್ ಇಲ್ಲ. ಅದೇ ಹಂಗೆ, ಅದೇನು ಹೇಳಲಿಕ್ಕಾಗಲ್ಲ. ಹೌದು ಹೌದೌದು, ಆಗಿಲ್ಲ. ನನಗೊಂಥರ ಏನೋ ಒಂದು ಕಾನ್ಫಿಡೆನ್ಸು, ನಮಗೇನೋ ಹೆಲ್ಪ್ ಆಗುತ್ತೆ. ಆ ಡೇಟ್ ನನಗೆ ಕನ್ಫರ್ಮ್ ಆಯಿತು. ಗೊತ್ತಾಗೇನಲ್ಲ ಅಷ್ಟೊಂದು ಥಿಯೇಟ್ರ್ ತೊಗೊಂಡಿದ್ದು. ಜನ ಇಷ್ಟ, ಅದು ಟ್ರೈಲರ್ ನಡೀತಾನೆ ಇತ್ತಲ್ಲ,
4 ವರ್ಷದಿಂದ ಟ್ರೈಲರ್ ನಡೀತಾನೆ ಇತ್ತು. ಸರ್ ನಾನು 3.5 ವರ್ಷ. ಕರೋನಾ ಬಂದು 1 ವರ್ಷ ಇದಾಯಿತು. ಈ ನಂದಿನಿ ಹಾಡು ಕರೋನಾದಲ್ಲೇ ಮಾಡಿದ್ದು. ನಂದಿನಿ ಹಾಡು ಕರೋನಾದಲ್ಲೇ ಶೂಟ್ ಮಾಡಿದ್ದೇವೆ. ಅಲ್ಲ, ಅವ್ರು ಮಾಡಿದ್ದೇ ಆವಾಗ. ಲಾಸ್ಟ್ ಟೈಮ್ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗ್ಬೇಕಾದ್ರೆ ಸಿನಿಮಾ ಕಂಪ್ಲೀಟ್ ಆಯ್ತು. ಪೋಸ್ಟ್ ಪ್ರೊಡಕ್ಷನಲ್ಲಿ ಎಲ್ಲ ಇಲ್ಲೇ ಇದ್ರು, ಬೆಂಗಳೂರಿನಲ್ಲೇ ಇದ್ರು, ಲುಕ್ ಸ್ಟುಡಿಯೋದಲ್ಲೇ ಮಾಡ್ತಾ ಇದ್ರು ಕೆಲಸ. ಲಾಸ್ಟ್ ಅವ್ರಿಗೆ ಇನ್ನು ಜಾಸ್ತಿ ಆದಾಗ ಪಾಂಡಿಚೇರಿ ಕರ್ಕೊಂಡವ್ರು. ಹಾಗಾಗಿ ಅದು ಸ್ವಲ್ಪ ಈಗ ಡಿಲೇ ಆಗ್ತಾ ಹೋಯ್ತು ಅಷ್ಟೇ, ಬಿಟ್ಟರೆ ಬೇರೆ ಏನು ಇದರಿಂದ ಇಲ್ಲ. ಮತ್ತೆ ಈಗ ನಾವು ಇದಕ್ಕೆ ಬಂದಿದ್ದೀವಿ ಅಂದರೆ ಕಷ್ಟ ಸುಖ ಅನುಭವಿಸೋದೆ. ಬಿಸ್ನೆಸ್ ಅಂದ್ಕೊಳ್ಳೆ ಅದೇನು ಹೊಸದಲ್ಲ ಅಲ್ಲ. ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡ್ ಇದೆ, ರಿಯಲ್ ಎಸ್ಟೇಟ್ ಇದೆ, ಅಗ್ರಿಕಲ್ಚರ್ ಇದೆ. ಅದಕ್ಕೆ ಧೈರ್ಯವಾಗಿ ನಿಂತು ಇದನ್ನ ನನಗೆ ಸುಮಾರಾಗಿ ಬಾಡಿಗೆನೇ ಒಂದು 5-6 ಲಕ್ಷ ಬರುತ್ತೆ CC ಊರಲ್ಲಿ. ಹಾಗಾಗಿ ನಮಗೇನು ದೇವ್ರು ಕಡಿಮೆ ಮಾಡಿಲ್ಲ. ಸಾಕಲ್ಲ. ಹಾ ಸಾಕಾ? ಹಾ ಅಲ್ಲ, ಅದೇನಂದ್ರೆ ಯಾವುದು ಈಗ ಬಿಸಿ ಬಿಸಿ ಇದ್ದಾಗೆ ಹೋಗ್ಬಿಡ್ಲಿ ಹೇಳಿ. ನೀವೊಂದು ವಾರದಿಂದ ಮಾಡಿದ್ರೆ ಯಾರು ನೆನ್ಪಿಡ್ಕೊತಾರೆ? ಇವತ್ತು ನಿನ್ನೆ ಮಾಡಿದ್ದು ನಾಳೆ ನೋಡಲ್ಲ ಜನ. ಇವತ್ತು ನೀವು ನಾಳೆ ಶುಕ್ರವಾರ ಪಬ್ಲಿಸಿಟಿ ಕೊಟ್ಟಂಗಾಯ್ತು ನಮಗೆ. ಇನ್ನು ಸಾಟರ್ಡೆ ಸಂಡೇ ಇದೆ, ನಮ್ಗೆ ಬಿಸ್ನೆಸ್ ಆಗುತ್ತೆ. ಅಷ್ಟು ಸಾಕು ನಮಗೆ. ಮನು ಅಂತಿದ್ದಾರೆ, ಕೋ-ಡೈರೆಕ್ಟ್ರು. ಸಿನಿಮಾ ಅವರೇ ಕಂಪ್ಲೀಟ್ ಮಾಡಿದ್ರು, ಬಾಕಿದೆಲ್ಲ ಇವ್ರು ಮಾಡಿದ್ರು. ಯಾರು? ಇವರು ರಾಧಾಕೃಷ್ಣ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತೆ ಏನಾದ್ರು ಇದೆಯಾ? ಸಾಕಲ್ಲ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ನಮಸ್ಕಾರ ಸರ್, ನನ್ನ ಹೆಸರು ಪ್ರದ್ಯೋತನ್ ಅಂತ. ಫಸ್ಟ್ ಆಫ್ ಆಲ್ ನನಗೆ ಇಷ್ಟೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ ರಾಜ್ ಸರ್ಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಸಿನಿಮಾದಲ್ಲಿ 6 ಹಾಡುಗಳಿದೆ ಸರ್, ಎಲ್ಲ ದೊಡ್ಡವರು ಹಾಡಿದ. ಆಂಟನಿ ದಾಸನ್, ವಿಜಯ್ ಪ್ರಕಾಶ್ ಅವರು, ಸಾಧು ಕೋಕ್ಲಾ ಅವರು, ವಾಣಿ ಮ್ಯಾಮ್. ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಡಿಯೋ ಕೂಡ ಬಿಡುಗಡೆ ಆಗಿದೆ ಸರ್. 3 ಹಾಡುಗಳು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. BGM ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಮೇನ್ ಸಾರ್ ಯಾವಾಗಲೂ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಥರ ನೋಡಿಲ್ಲ, ಅವ್ರ ಮಗನ ಥರ ಪ್ರೀತಿ ಕೊಟ್ಟು ನನಗೆ. ಇದು ನನಗೆ ಕನ್ನಡದಲ್ಲಿ ಮಾಡೋದು ನಂದು 3ನೇ ಸಿನಿಮಾ ಇದು, ಕಿರಾತ್ ಕಟ್ಟು. ಬಟ್ ಈಗ ಅವರ ಆಶೀರ್ವಾದದಿಂದ ಆಲ್ಮೋಸ್ಟ್ ಒಂದು 10 ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಯಾಕಂದರೆ ಸಾರ್ಗೆ ತುಂಬ ಮ್ಯೂಸಿಕ್ ಟೇಸ್ಟ್ ಇದೆ. ಮ್ಯೂಸಿಕ್ ಏನು ಬೇಕು ಅಂತ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಹಾಗೆ ಅದಕ್ಕೆ ತಕ್ಕಂಥ ಬೈಂದೂರು ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಪ್ರೊಡಕ್ಷನ್ಗಾಗಲಿ ಸಿನಿಮಾಗಾಗಲಿ ಎಲ್ಲಿ ಕೂಡ ಅವರು ಇದು ಕಮ್ಮಿ ಬಜೆಟಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿಲ್ಲ. ತುಂಬ ರಿಚಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಸಿನಿಮಾ ಕೂಡ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಸರ್. ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ಟಾಪ್ ನಾಚ್ ಆಗಿದೆ ಸಿನಿಮಾದಲ್ಲಿ. ಸೊ ದಯವಿಟ್ಟು ನಾಳೆ ಥಿಯೇಟರ್ ಬರ್ತಾ ಇದ್ವಿ, ದಯವಿಟ್ಟು ಎಲ್ಲರೂ ನೋಡಿ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಒಂಚೂರು ಬೋರ್ ಆಗಲ್ಲ ಸರ್. ಒಂದು ರವಿತೇಜ ಸಿನಿಮಾ ಹೇಗಿರುತ್ತೋ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಆ ಥರ ಇರುತ್ತೆ. ಖಂಡಿತ ಥಿಯೇಟರ್ ಬಂದು ಅಲ್ಲೇ ನೋಡಿ ಸರ್, ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. 6 ಹಾಡುಗಳಿದೆ ಸರ್. 6 ಹಾಡುಗಳಿದೆ. ಇಲ್ಲ ಸರ್, ಅದು ಏನು ಆ ಡನಕಡ್ಡನ ಅದು ರೀ ರೆಕಾರ್ಡಿಂಗ್ ಯೂಸ್ ಮಾಡಿದ್ವಿ. ಅದು ಪಾರ್ಟ್ 1 ಅದು ಟ್ರೈಲರ್ ಯೂಸ್ ಮಾಡಿದ್ವಿ ರೀ ರೆಕಾರ್ಡಿಂಗ್ ಅಲ್ಲಿ. ಬಟ್ ಮಿಕ್ಕಿದ ಅದಕ್ಕೆ ಇದಕ್ಕೆ ಯಾವಾಗ ಸಂಬಂಧ ಇಲ್ಲ ಸರ್. ಪಾರ್ಟ್ 1 ಎಂಟೈರ್ ಡಿಫ್ರೆಂಟ್ ಜಾನ್ರ ಎಲ್ಲ ಎಕ್ಸ್ಪೆರಿಮೆಂಟಲ್. ಈಗ ಫ್ಯೂಷನ್ ಮಾಡಿದ್ವಿ, ಮತ್ತೆ ಇಂಡಿಯನ್ ಕ್ಲಾಸಿಕಲ್ ಮಾಡಿದ್ವಿ. ಸೊ ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ ಸರ್ ರೀ ರೆಕಾರ್ಡಿಂಗ್ ಅಲ್ಲಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಸುಜಯ್ ಕುಮಾರ್ ಬಾ. ಪ್ರದೀಪ್ ಸರ್ ಆ್ಯಕ್ಚುಲಿ ಈ ಒಂದು ಇದಕ್ಕೆ ಮಿಸ್ ಮಾಡ್ಕೋತಾ ಇದ್ದೀವಿ. ಈ ಕಿರಾತಕ ಸಿನಿಮಾ ನನಗೆ ಸಿಕ್ಕಾಗ ನಾನು ನಿಜವಾಗ್ಲೂ ಆ ಲೆಗೆಸಿನ ಇದರಲ್ಲಿ ನೆಕ್ಸ್ಟ್ ತೊಗೊಂಡೋಗ್ಬೇಕು, ಅಂದರೆ ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂಥೇಳಿ ನಮಗೆ ಕೂತ್ಕೊಂಡು ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಫ್ಲೋರಿಗೆ ಹೋದಾಗ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲದಲ್ಲೇ ಸಿನಿಮಾ ಆಗಬೇಕು ಅಂಥೇಳಿ ಅವರು ನನಗೆ ಅವಕಾಶ ಕೊಟ್ಟಿದ್ದರು. ಅದನ್ನು ನಾನು ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ. ಒಂದು ಅದಾದಮೇಲೆ ನಮ್ಮ ಬೈಂದೂರು ಸರ್ ತುಂಬ ರಿಚ್ ಆಗಿ ಸಿನಿಮಾ ಬರಲಿ ಅಂತೇಳಿ ಅವತ್ತಿಂದನೂ ಅವರು ಇದು ಮಾಡಿಕೊಂಡ್ರು. ನಾನಾ ಕಾರಣಗಳಿದ್ದಾವೆ ಸಿನಿಮಾ ಲೇಟ್ ಆಗಿದ್ದಕ್ಕೆ. ಅದಾದಮೇಲೆ ಈ ಸಿನಿಮಾ ಕಂಪ್ಲೀಟ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ DA ಆಗಿ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಯೋಸೊತ್ತಿಗೆ ಅವ್ರಿಗೆ ಆರೋಗ್ಯ ಇದಾಯಿತು. ಇನ್ನೇನು ಅವಾಗೂ ನಾವು ಇದು 2ನೇ ಡೇಟ್ ಆ್ಯಕ್ಚುಲಿ ಅನೌನ್ಸ್ ಮಾಡ್ತಾರೆ. ಈ ಹಿಂದೆನೂ ಅನೌನ್ಸ್ ಮಾಡಿದ್ವಿ, ಅವಾಗಲೇ ಬಿಟ್ಟಿದ್ದು ಟ್ರೈಲರ್ ಆ್ಯಕ್ಚುಲಿ ಅದು.
ಸೊ ಆವಾಗ ಅವ್ರು ಇದ್ರು ಆವಾಗ ರಿಲೀಸ್ ಆಗಿದ್ದಿದ್ರೆ ಇನ್ನೂ ಇದಾಗಿರೋದು. ಅದೇನೋ ಸಮ್ ರೀಸನ್ಸಿಂದ ಸ್ವಲ್ಪ ಆವಾಗ ಏನೋ ಇದಾಯಿತು, ಮುಂದೆ ಪೋಸ್ಟ್ಪೋನ್ ಆಯಿತು. ಈಗ ಮತ್ತೊಂದು ಸರಿ ಸಿನಿಮಾ ಇದಾಗ್ತಿದೆ, ರಿಲೀಸ್ ಆಗಿ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ. ನಮಗಂತೂ ತುಂಬ ಖುಷಿ ಆಗ್ತಿದೆ. ಎಷ್ಟು ಸುಮಾರು ವರ್ಷದಿಂದ ನಾವು ಇದ್ರ ಮೇಲೆ ವರ್ಕ್ ಮಾಡ್ತಾನೆ ಬಂದಿದ್ದೀವಿ. ನೀವೇ ನೋಡಿದ್ದೀರಾ, ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು. ಇದು ನಿಮ್ಮೆಲ್ಲರ ಆಶೀರ್ವಾದ ಬೇಕಷ್ಟೇ ಇದಕ್ಕೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಮ್ಮ ಪ್ರದೀಪ್ ಸರ್ಗೆ ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಪ್ರದೀಪ್ ಸಾರು ಇಲ್ಲಿ ಮೇಲೆ ನೋಡ್ತಾ ಇರ್ತಾರೆ, ನಮ್ಮ ಪ್ರೊಡ್ಯೂಸರ್ನ ಏನು ಮಾಡ್ತಾರೆ, ಸಿನಿಮಾ ರಿಲೀಸ್ ಮಾಡ್ತಾರೆ ಮಾಡಲ್ವಾ ಅಂತ. ಅದು ಧೈರ್ಯ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ. ಹೆಲಿಕಾಪ್ಟರ್ ಬಂದಿದ್ದಾರೆ, ಇಳಿದಿದ್ದಾರೆ. ಇತ್ತಿಂದ ಫ್ಲೈಟಲ್ಲಿ ಹೋಗ್ಬೇಕು ನಮಗೆ ಆಸೆ. ಏನು ಸರ್, ಆ ಥರ ಇಷ್ಟು ಜನ, ಎಷ್ಟು ಟೆಕ್ನಿಯರ್ಸು, ಇಷ್ಟು ಜನ ಅವ್ರ ಹತ್ರ ನಾವು ಅನ್ನ ತಿಂದಿದ್ದೀವಿ. ನಾವು ಒಂದು ಸಣ್ಣ ಪಾತ್ರ ಮಾಡಿದ್ದೀವಿ, ರಾಮನ ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ. ಇಷ್ಟು ಜನಕ್ಕೆ ಅನ್ನ ಹಾಕಿ ಸಾಕಿದ್ದಾರೆ. ಫಸ್ಟು ಅವ್ರು ಒಳ್ಳೇದಾಗಬೇಕು. ಆಮೇಲೆ ಸಿನಿಮಾ ಚೆನ್ನಾಗಿದೆ, ಜನ ಆಟೋಮೆಟಿಕ್ ಕರ್ಕೊಂಡೋಗಿ ಒಯ್ತಾರೆ. ನೋಡೋಣ, ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಫ್ಯಾಮಿಲಿ ನೋಡೋವಂಥ ಸಿನಿಮಾ ಇದು. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ. ಮಕ್ಕಳು ರಜಾ ಇದೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಈ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ, ಸೊ ಮೈಸೂರು ಹುಡುಗ. ತುಂಬ ಖುಷಿ ಆಗುತ್ತೆ, ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ. ತುಂಬಾನೇ ಎಷ್ಟು ಖುಷಿ ಆಗುತ್ತೆ ಅಂದರೆ, ಪ್ರದೀಪ್ ರಾಥಲ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಟೀಮ್ಗೆನೆ. ಸೊ ಹೀರೋಸ್, ಹೀರೋಯಿನ್ ಮ್ಯಾಮ್ ಎಲ್ಲರೂ ಎಷ್ಟು ಸೆಟ್ಟಲ್ಲಿ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲ ಅಂತಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಮನು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾಳೆ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಒಳ್ಳೇದಾಗಲಿ, ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೇಡಮ್ ಹೇಳ್ದಂಗೆ ನಂದಿನಿ ಅಂತ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇದ್ದೀನಿ. ನಂದಿನಿ ಕ್ಯಾರೆಕ್ಟರ್ ಫಸ್ಟ್ ಹೋಮ್ಲಿ ಅಂತಾನೆ ಹೋಗುತ್ತೆ. ಆಮೇಲೆ ಕಿರಾತಕನ ಪ್ರೀತಿಯಲ್ಲಿ ಬಿದ್ಬಿಟ್ಟು ಅವಳು ಹೇಗೆ ಕಿರಾತಕಿ ಆಗ್ತಾಳೆ ಅನ್ನೋದೇ ಈ ಕ್ಯಾರೆಕ್ಟರ್ ಹೋಗುತ್ತೆ. ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ, ಈ ಸಿನಿಮಾ ಸಿಕ್ಕಿದ್ದೇ ನನಗೆ ಲಕ್ ಅಂತ ಅನ್ಕೊಂತೀನಿ. ಯಾಕಂದ್ರೆ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಅವ್ರಿಗೂ ತುಂಬಾ ಅಂದ್ರೆ ತುಂಬಾ ಎಲ್ಲರೂ ಶ್ರಮಿಸಿದ್ದಾರೆ, ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಎಸ್, ಅಫ್ಕೋರ್ಸ್ ಇವತ್ತು ನಮ್ಮ ಡೈರೆಕ್ಟರ್ ಸರ್ ಇಲ್ಲ. ಆಮೇಲೆ ಇದು ತುಂಬಾ ಅವ್ರಿಗೆ ಆಸೆ ಇತ್ತು, ಈ ಸಿನಿಮಾ ರಿಲೀಸ್ ಮಾಡಬೇಕು, ಈ ಸಿನಿಮಾ ಆ ಹಂತಕ್ಕೆ ತಗೊಂಡು ಹೋಗ್ಬೇಕು, ಈ ಹಂತಕ್ಕೆ ಅವ್ರು ಕೊನೆ ಉಸಿರಿರುವವರೆಗೂ ಈ ಸಿನಿಮಾ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರು, ತುಂಬಾ ಹೋಪ್ಸ್ ಕೂಡ ಇಟ್ಕೊಂಡಿದ್ರು. ಮೋಸ್ಟ್ಲಿ ಅವ್ರು ಇರ್ಬೇಕಿತ್ತು ಅನ್ಸುತ್ತೆ, ಅವರಷ್ಟು ಖುಷಿ ಪಡೋರು ಯಾರು ಇರ್ಲಿಲ್ಲ. ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ರು, ಬಟ್ ಸಿನಿಮಾ ಕಂಪ್ಲೀಟ್ ಆದ್ಮೇಲೇನು ರಿಲೀಸ್ ಆಗೋಕ್ಕೆ ತುಂಬಾ ಡಿಲೇ ಆಯ್ತು. ಅದಾದ್ಮೇಲೆ ನಾನು ನಿಜ ಹೇಳ್ತೀನಿ, ನನ್ಗೆ ಸ್ವಲ್ಪ ಭಯ ಆಗಕ್ಕೆ ಶುರು ಆಯ್ತು. ಯಾಕಂದ್ರೆ ಇಂಥ ಒಳ್ಳೆ ಸಿನಿಮಾ ಮಾಡಿದೀವಿ. ಯಾಕಂದ್ರೆ ಈ ಸಿನಿಮಾದಲ್ಲಿ ನಂಗೆ ಚಾನ್ಸ್ ಸಿಕ್ಕಿದ್ದೆ ಲಕ್ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಫಸ್ಟ್ ಕಿರಾತಕ ತುಂಬಾ ಅಂದ್ರೆ ತುಂಬಾ ಹಿಟ್ ಆಗಿತ್ತು. ಸೊ ಒಂದು ಆರ್ಟಿಸ್ಟ್ಗೆ ಏನ್ ಬೇಕು, ಒಂದು ಸಿನಿಮಾ ಅಂತ ಮಾಡಿದಾಗ ಆ ಸಿನಿಮಾ ಹಿಟ್ ಅಂತ ಆದ್ರೆ ಅದರಿಂದ ಒಂದು 3-4 ಸಿನಿಮಾ ನಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕಿರಾತಕ 2ನ ಒಪ್ಕೊಂಡು, ಆಮೇಲೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಅನ್ನ ಇಟ್ಕೊಂಡು ಮಾಡಿರೋದು ಸರ್. ಆಮೇಲೆ ಸರ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾನು ವರ್ಕ್ ಮಾಡಿದ್ದು. ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ರು ಸರ್. ತುಂಬಾ ಡಿಲೇ ಆಗೋಯ್ತು, ತುಂಬಾ ಭಯನೂ ಆಗ ಸ್ಟಾರ್ಟ್ ಆಯ್ತು. ಆದ್ರೆ ಸರ್ ಧೈರ್ಯನ, ನಮ್ಮ ಪ್ರೊಡ್ಯೂಸರ್ ಸರ್ ಧೈರ್ಯನ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ನಾಳೆ ಸಿನಿಮಾ ರಿಲೀಸ್ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡ್ತದೆ. ನಾನು ಆಕ್ಚುಲಿ ಫೋನಲ್ಲಿ ಕೇಳ್ತಾ ಇದ್ದೆ ಸರ್ ಪ್ರೆಸ್ ಮೀಟ್ ಮಾಡಿ, ಯಾಕಂದ್ರೆ ಯಾವ್ದು ಸಿನಿಮಾ ಕೂಡ ಪ್ರೆಸ್ ಮೀಟ್ ಇಲ್ಲ ಏನಿಲ್ಲ ಅಂತಂದ್ರೆ ಅದು ಪಬ್ಲಿಸಿಟಿ ಆಗೋದು ಬಹಳ ಕಷ್ಟ. ಯಾಕಂದ್ರೆ ಪಬ್ಲಿಸಿಟಿ ಆಗಿರೋ ಸಿನಿಮಾನೇ ಜನ ಥಿಯೇಟರ್ಗೆ ಬಂದು ನೋಡ್ತಾ ಇಲ್ಲ ಇವಾಗ. ಪಬ್ಲಿಸಿಟಿ ಇಲ್ಲದೆ ಹೇಗೆ ಸರ್ ಅಂತ ಹೇಳಿದ್ರು. ಸರ್ ಒಂದೇ ಮಾತು ಹೇಳಿದ್ರು, ನೋಡಿ ಮೇಡಮ್, ಸಿನಿಮಾ ಕತೆ ಚೆನ್ನಾಗಿದ್ರೆ ಜನನೇ ಪಬ್ಲಿಸಿಟಿ ಮಾಡ್ತಾರೆ, ಜನ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಅಷ್ಟು ಹೇಳಿದ್ರು. ಸೊ ನಿಜವಾಗ್ಲೂ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ಬನ್ನಿ ನೋಡಿ ಹಾರೈಸಿ ಅಂತ ಕೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಬಟ್ ಈ ಜರ್ನಿನಲ್ಲಿ ಪ್ರದೀಪ್ ಸರ್ದು ನಂದು ಒಂದು ಅಮೂಲ್ಯವಾದಂಥ ಒಂದು ಬಾಂಡಿಂಗ್ ಇತ್ತು, ಸ್ಟಾರ್ಟಿಂಗ್ ಇಂದನೂ ಎಂಡ್ವರೆಗೂ. ಸ್ಟಾರ್ಟಿಂಗಲ್ಲಿ ಮಾತಾಡಿದಾಗ, ಇಲ್ಲ ನಾನು ಈ ಸಿನಿಮಾನ ಈ ಹೊಸ ಹೀರೋನೇ ಹಾಕೊಂಡು ಮಾಡಬೇಕು, ನಿಮ್ಮನ್ನ ಒಂದು ರೀತಿನಲ್ಲಿ ನೋಡ್ತಾ ಇದ್ದೀನಿ, ನನಗೆ ಆ ಗೆಸ್ಟರಲ್ಲಿ ಬೇಕು ಅಂತ ಹೇಳಿ ನನ್ನನ್ನೆಲ್ಲ ಟ್ರೈನ್ ಅಪ್ ಮಾಡಿದ್ರು. ಕೊನೆಯಲ್ಲಿ ಬೇಜಾರಾಗ್ತಿದೆ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ಇಷ್ಟೆಲ್ಲ ಕೊಡುಗೆ ಏನೇ ಇದ್ರು ಅದು ಪ್ರದೀಪ್ ಸರ್ಗೆ, ಅದು ಬಿಟ್ರೆ ಪ್ರೊಡ್ಯೂಸರ್ಗೆ. ಕೊನೆ ಮೂಮೆಂಟಲ್ಲಿ ಅವ್ರು ಹೇಳಿದ್ದಿಷ್ಟೇ, ನಾನು ಅಂದರೆ ಸಾಯೋ ಹಿಂದಿನ ದಿನ ನಂದು ಕೊನೆಗಾಲದಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡಿದ್ದೀನಿ ಅನ್ಕೋ,
ಹೆಗಲ ಮೇಲೆ ಕೈ ಹಾಕೊಂಡಿದ್ದೀನಿ ಅನ್ಕೋ, ಥಿಯೇಟ್ರ್ ಒಳಗೆ ನಾನು ಬರ್ತಿದ್ದೀನಿ ಅನ್ಕೋ, ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ರು. ಇವಾಗ ನಮ್ಮ ಮಧ್ಯ ಇಲ್ಲ, ಆದ್ರೂ ಇದ್ದಾರೆ, ಎಲ್ಲೋ ಪಕ್ಕದಲ್ಲಿ ಜೊತೆಲಿ ನಿಂತ್ಕೊಂಡು ಮಾತಾಡಿಸ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು. ಸೊ ಇದು ಬಿಟ್ರೆ ಕಿರಾತಕಗೆ ಕಂಪೇರ್ ಮಾಡಿದ್ರೆ ಅವರು ಕಿರಾತಕ ಏನ್ ಮಾಡಿದ್ರು ಆಸ್ ಅ ಡೈರೆಕ್ಟರ್, ಪಾರ್ಟ್ 2ನಲ್ಲೂ ಅದೇ ತರನೇ ಒಂದು ಗೆಸ್ಚರ್ ತಗೊಂಡ್ಬಂದಿದ್ದಾರೆ. ಈಗ ಅಂದ್ರೆ ಅದರಲ್ಲಿ ಯಾವ ತರ ಎಂಟರ್ಟೈನ್ಮೆಂಟ್ ಇತ್ತು, ಅದೇ ಕಟ್ಕೊಳ್ತೀನಿ ಅಂತ ಹೇಳೋದು, ಕೆಲವೊಂದು ಕ್ಯಾರೆಕ್ಟರೈಸೇಷನ್ ಇರ್ಬೋದು. ಇದರಲ್ಲಿ ನನ್ನ ಪಾತ್ರ ಬಂದು ಹುಲಿ ಅಂದ್ರೆ ಅದು ಡೀಟೇಲಿಂಗ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ತುಂಬಾ ಅದ್ಭುತವಾಗಿ ಬಂದಿದೆ. ಹೇಳೋದಕ್ಕೆ ಏನು ಜಾಸ್ತಿ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಬಂದು ಪ್ರೊಡ್ಯೂಸರ್ಸ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಟೆಕ್ನಿಷಿಯನ್ಸ್ ಕೂಡ, ಇಲ್ಲಿ ಕೂತಿರೋರು ಅಥವಾ ನಮ್ಮ ಜೊತೆನಲ್ಲಿ ಇಲ್ಲದೆ ಇರೋರು, ಫ್ರೆಂಡ್ಸ್ಗಳು, ಸ್ನೇಹಿತರು, ಪ್ರತಿಯೊಬ್ರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಒಂದು ಒಳ್ಳೆ ವಿಚಾರಕ್ಕೆ ನಡೀಲಿ ಅಂತ. ಸೊ ಪ್ರತಿಯೊಬ್ರು ಮೀಡಿಯಾ ಮುಖಾಂತರ, ಸಮಯ ತುಂಬಾ ಕಮ್ಮಿ ಇರೋದ್ರಿಂದ ನಿಮ್ ಮೀಡಿಯಾ ಮುಖಾಂತರ ಸ್ವಲ್ಪ ಆದಷ್ಟು ಜನಗಳಿಗೆ ರೀಚ್ ಮಾಡಿಸೋ ಅಂತ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಸರ್ ಏನಾದ್ರು ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ತೇಜಸ್ ಅವ್ರಿಗೆ, ಆಲ್ ದಿ ವೆರಿ ಬೆಸ್ಟ್. ಸರ್ ಇದು ಪಾತ್ರ ಒಂದು ಅಂದ್ರೆ ಹಳ್ಳಿಲಿ ಕಿರಾತಕ ಇದ್ರೆ ಹೇಗಿತ್ತು ಅಂತ ಪಾರ್ಟ್ 1 ಮಾಡಿದ್ರು. ಇದು ಸಿಟಿಗೆ ಬಂದ್ರೆ ಕಿರಾತಕ ಹೇಗಿರುತ್ತೆ ಅಂತ ಒಂದು ಗೆಸ್ಚರ್ ಇಟ್ಕೊಂಡು ಮಾಡಿರೋದು. ಅಂದ್ರೆ ಹಳ್ಳಿಲಿ ಪಂಚಾಯತಿ ಕಟ್ಟೆ ಅದು ಇದು ಅಲ್ಲಿ ಹಿಂಗ್ ಮಾಡ್ತಿದ್ರು ಅಂತ. ಈಗ ಮೈಸೂರಿಗೆ ಬಂದಾಗ ಹೆಂಗಿರ್ತಾರೆ, ಒಬ್ಬ ಕಿರಾತಕ ಸಿಟಿಗೆ ಎಂಟ್ರಿ ಕೊಟ್ರೆ ಹೆಂಗಿರುತ್ತೆ ಅನ್ನೋ ತರ ಒಂದು ವರ್ಕ್ ಮಾಡಿದ್ದಾರೆ ಸರ್. ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ. ಎರಡನೇದಾಗಿ ಪ್ರದೀಪ್ ರಾಜ್ ಅವ್ರನ್ನ ಈ ವೇದಿಕೆ ಮೇಲೆ ಸ್ಮರಿಸ್ತೀನಿ. ಏನಕ್ಕಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಅದ್ಭುತವಾದಂಥ ಸಿನಿಮಾಗಳು ಕೊಟ್ಟು ಇವತ್ತು ನಮ್ಮ ಒಟ್ಟಿಗೆ ಅವರು ಇಲ್ಲ. ಈ ಚಿತ್ರ ಕೂಡ ಕಿರಾತಕ ಥರನೇ ಅದ್ಭುತವಾಗಿ ಮೂಡಿ ಬಂದಿರೋದ್ರಿಂದ ದಯಮಾಡಿ ಕರ್ನಾಟಕದ ಎಲ್ಲ ಜನರು ಕನ್ನಡ ಚಿತ್ರರಂಗನ ಬೆಳೆಸಬೇಕು. ನಾಳೆ ದಿನ ರಿಲೀಸ್ ಇದೆ ಶುಕ್ರವಾರ. ಒಬ್ಬ ನಿರ್ದೇಶಕ ಇಲ್ಲದೆ ಇರೋ ಟೈಮಲ್ಲಿ ಸಿನಿಮಾನ ಥಿಯೇಟ್ರಿಗೆ ತರುವಂಥದ್ದು ತುಂಬಾ ಕಷ್ಟವಾದ ಜರ್ನಿ. ಆ ಜರ್ನಿನ ನಮ್ಮ ನಿರ್ಮಾಪಕರಾದಂಥ ಬೈಂದೂರು ಸರ್ ತುಂಬಾ ಸಕ್ಸಸ್ಫುಲ್ ಆಗಿ ನಾಳೆ ದಿನ ಥಿಯೇಟ್ರಿಗೆ ಬರ್ತಿದ್ದಾರೆ, ತಗೊಂಡ್ಬರ್ತಿದ್ದಾರೆ. ಸೊ ಹಾಗಾಗಿ ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ, ದಯಮಾಡಿ ಈ ಸಿನಿಮಾನ ಆದಷ್ಟು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬರಿಗೂ ರೀಚ್ ಮಾಡುವಂಥ ಕಾರ್ಯನ ನಿಮ್ಮ ಕಡೆಯಿಂದ ಆಗಲಿ. ನಮ್ಮ ಸಿನಿಮಾ ಹಿಟ್ ಆದರೆ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ನಿರ್ದೇಶಕರಿಗಾಗಿರಲಿ ಹಾಗೂ ನಿರ್ಮಾಪಕರಿಗೆ ಆಗಿರಲಿ, ಹೀರೋ ಆಗಿರಲಿ, ಹೀರೋಯಿನ್ ಆಗಿರಲಿ, ಚಿತ್ರತಂಡಕ್ಕಾಗಿರಲಿ ಸಹಾಯ ಆಗುತ್ತೆ, ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಬರುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಿ. ನಾಳೆ ದಿನ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಕರ್ನಾಟಕ ಜನತೆ ಕನ್ನಡ ಚಿತ್ರರಂಗನ ಬೆಳೆಸೋಣ, ಕನ್ನಡ ಸಿನಿಮಾಗಳನ್ನ ನೋಡೋಣ ಅಂತ ಕೇಳ್ಕೊಳ್ತೀನಿ. ಥಿಯೇಟರ್ಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ದಯವಿಟ್ಟು. ಥ್ಯಾಂಕ್ ಯು. ಧನ್ಯವಾದಗಳು ಸಂಜಯ್ ಅವರೇ. ಶೇಷಾದ್ರಿ ಅವರು, ಸಿನಿಮಾ ಕನ್ನಡ ಸಿನಿಮಾ ಇವಾಗ ತುಂಬಾ ಇದಾಗ್ತಾ ಇದೆ. ಈಗ ಎಲ್ಲ ಬಂದು ಬೆಳೆಸ್ಬೇಕು, ಥಿಯೇಟರ್ಗೆ ಬಂದು ನೋಡಿ. ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ, ಎಲ್ಲರೂ ಬಂದು ಗೆಲ್ಸ್ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶೇಷಾದ್ರಿ ಅವರಿಗೆ. ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್ ಅಂತ. ಈ ಸಿನಿಮಾದಲ್ಲಿ ಹೀರೋ ಬೆಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಕರಡಿ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಸೊ ಇದು ಒಂದು ಕಾಮಿಡಿ ಬೇಸ್ ಲೈನಲ್ಲಿ ಹೋಗುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯ ಏನು ಅಂತಂದರೆ, ನಾನು ಪ್ರದೀಪ್ ರಾಜ್ ಅವ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಸ್ಟಾರ್ನ ಇಟ್ಕೊಂಡೇ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ ಸರ್. ಅವ್ರಿಗೆ ಹೊಸ ಪ್ರತಿಭೆಯಿಂದ ಅದನ್ನ ತೆಗೆಸ್ಬೇಕು ಅನ್ನೋ ಒಂದು ಭಾಳ ಒಂದು ಇತ್ತು ಅವ್ರಿಗೆ. ನೀವು ನೋಡ್ಬೋದು, ಇಲ್ಲೆಲ್ಲರೂ ಹೊಸಬ್ರೇ ಇದೀವಿ, ಆಲ್ಮೋಸ್ಟ್ ಎಲ್ಲ. ಸುಧಾರಾಣಿ ಮೇಡಮ್ ಇವ್ರು ಬಿಟ್ರೆ ಎಲ್ಲರೂ ಹೊಸಬ್ರೇ ಇದೀವಿ. ಸೊ ಆ ಒಂದು ಪೊಟೆನ್ಷಿಯಲ್ ಅವ್ರ ಹತ್ರ ಇತ್ತು, ಆ ಡೈರೆಕ್ಟರ್ ಹತ್ರ ಇತ್ತು. ಸೊ ನಮ್ಮ ಹತ್ರ ಎಲ್ಲ ಕೆಲಸ ತಗ್ಸಿದ್ದಾರೆ. ಸೊ ನೀವೆಲ್ಲ ಬಂದು ಈ ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಹೇಗಿದೆ ಅಂತ ಹೇಳಿ, ಮೇನ್ ಆಗಿ ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು, ನಮ್ಮಂಥವ್ರನ್ನ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಅವರು ಪ್ರಜ್ವಲ್, ಇವರು ಪ್ರಜ್ವಲ್, ಹಾಗಾಗಿ ಧನ್ಯವಾದಗಳು ಪ್ರಜ್ವಲ್ ಅವ್ರಿಗೆ. ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಬಂದಿದ್ದೀರಾ, ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರೂ ನೋಡಿದ್ದಕ್ಕೆ. ಮತ್ತೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಬೈಂದೂರು ಸರ್ ಆಗಿರ್ಬೋದು, ಹೀರೋ ಸರ್ ಆಗಿರ್ಬೋದು, ನಮ್ಮ ಸುಜಯ್ ಕುಮಾರ್ ಬಾರಿಕಟ್ಟೆ ಆಗಿರ್ಬೋದು, ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಥಿಯೇಟರ್ ನೋಡೋಣ ಸರ್. ಥ್ಯಾಂಕ್ ಯು ಸರ್. ನಂದು ಪ್ರದೀಪ್ ರಾಜ್ ಸರ್ದು ಒಡನಾಟ ಬಂದು 3 years ಜರ್ನಿ ಅವ್ರ ಜೊತೆ ನಾನು ಮಾಡಿದ್ದೀನಿ. ಸರ್ ಅವ್ರ ಕಲ್ಪನೆ ಏನಿತ್ತು ಅಂತ ಹೇಳಿದ್ರೆ, ಈ ಸಿನಿಮಾನ ಫಸ್ಟ್ ಕಿರಾತಕ ಯಾವ ಥರ ಹಿಟ್ಟಾಗಿತ್ತು, ಯಾವ ಥರ ಜನಗಳಿಗೆ ನಾವು ರೀಚ್ ಮಾಡಿದ್ವಿ, ಅದಕ್ಕಿಂತ ತುಂಬ ಚೆನ್ನಾಗಿ ನಾವು ಜನಗಳಿಗೆ ರೀಚ್ ಮಾಡಬೇಕು ಅನ್ನೋದೇ ಅವರ ಒಂದು ಥಾಟ್ ಆಗಿತ್ತು ಸರ್.
1 ಮಾರ್ಕ್ಸ್ ಆನ್ಸರ್ ಮಾಡ್ದಂಗೆ ಮಾಡ್ತಿದ್ದೀರಲ್ಲ, ಬೇರೆ ಏನ್ ಹೇಳಿ ಪಾತ್ರವರ್ಗ ಹಿಂಗಾಯ್ತು ಅಂತ. ಪಾತ್ರವರ್ಗ ಅದನ್ನೆಲ್ಲ ಹೇಳಲಿಕ್ಕೆ ಅಂದ್ರೆ ನಾನು ಫಸ್ಟು ಸ್ಟಾರ್ಟಿಂಗ್ ಇಂದ ಈ ಸಿನಿಮಾದಲ್ಲಿ ನಾನೇನು ವರ್ಕ್ ಮಾಡಿಲ್ಲ. ಸ್ಟಾರ್ಟಿಂಗ್ ಇಂದ ವರ್ಕ್ ಮಾಡಿಲ್ಲ. ಆಕ್ಚುಲಿ ನಾನು ಬಂದಾಗ ಶೂಟಿಂಗ್ ಎಲ್ಲ ಕೂಡ ಫುಲ್ ಸಿನಿಮಾ ಕಂಪ್ಲೀಟ್ ಆಗಿತ್ತು. ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದ್ದಾಗ ಬಂದಿದ್ದು. ಅದಾದ ನಂತರ ಏನಂದ್ರೆ ಅವರು ತೀರ್ಕೊಂಡೋಗ್ಲೂ ಕೂಡ ಫುಲ್ ಸಿನಿಮಾ ಸೆನ್ಸರ್ ಕೂಡ ಆಗಿತ್ತು. ಜಸ್ಟ್ ನಾನು ಬಂದು ಈಗ ಏನ್ ಥಿಯೇಟರ್ ಪ್ರೆಸೆಂಟ್ ಮಾಡಬೇಕು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇಟ್ಕೊಂಡು ಪ್ರೊಡ್ಯೂಸರ್ ಸರ್ ಅವ್ರು ನಿಂತಿರೋದಕ್ಕೋಸ್ಕರ ನಾನು ಇವತ್ತು ನಿಂತು ಈ ಸಿನಿಮಾನ ಇವತ್ತು ನೀವೆಲ್ಲರೂ ಕೂಡ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್. ಇದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಹಿಂದೆ ಒಂದು ಸಿನಿಮಾ ಈ ಕಿಚ್ಚು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಸರ್. ಆ ಸಿನಿಮಾ ಅಂತ ಹೇಳ್ಕೊಳ್ಳೋವಂಥದ್ದೇನೋ ಇದಾಗಿಲ್ಲ. ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆದ್ಮೇಲೆ ತುಂಬ ಟೈಮ್ ತೊಗೊಂಡ್ರು ಸರ್. ವಾಪಸ್ ಪಾಂಡಿಚೇರಿ ಏನೋ ಹೋಗಿದ್ರು, ತಿರ್ಗಾ ಮತ್ತೆ ವಾಪಸ್ ಬಂದು ಹೊಸ ತಂಡ ಕಟ್ಟಿ ಕಿರಾತಕನ ಅನೌನ್ಸ್ ಮಾಡಬೇಕು ಅಂತ ಬಂದಿದ್ರು ಸರ್. ಈ ಸಿನಿಮಾಗೆ ಮೊದಲನೇದಾಗಿ ಅಪ್ರೋಚ್ ಹೋಗಿದ್ದು ಸುಮಾರು ಕಡೆ ಹೋಗಿತ್ತು ಸರ್. ಈಗ ಬೇಡ ಅಂದರೆ ಸರ್ ಸುಮಾರು ಕಡೆ ಹೋಗಿ ಅವ್ರ ಥಾಟೇ ಬೇರೆ ಇತ್ತು ಆ್ಯಕ್ಚುಲಿ. ಏನು ಇದು ಅಂತ ಹೇಳಿದ್ರೆ ಆ ಕಿರಾತಕನ ಫಸ್ಟ್ ಕಿರಾತಕದ ಬ್ರೇಕ್ ಮಾಡುವಂಥದ್ದು ಒಂದು ಸಿನಿಮಾ ಮಾಡಬೇಕು, ಕಿರಾತಕ 2 ಅಂತೇಳಿ ಅವ್ರ ಮೈಂಡ್ಸಲ್ಲಿ ಇದೆ. ತುಂಬ ಅವ್ರಿಗೆ ಯಾವಾಗಲೂ ಅದೇ ಇರ್ತಿತ್ತು ಮೈಂಡಲ್ಲಿ. ಮ್ಯೂಸಿಕ್ ಡೈರೆಕ್ಟರ್ನ ಕೂರಿಸ್ಕೊಂಡು ಸುಮಾರು ವರ್ಕ್ ಮಾಡಿದ್ದಾರೆ. ಲೈಕ್ 6 ತಿಂಗಳು ಅವರು ಆಫೀಸಲ್ಲಿ ಕೂರಿಸ್ಕೊಂಡು ಸಿನಿಮಾದ ಮ್ಯೂಸಿಕ್ ಮಾತ್ರ ಪ್ಯಾಟರ್ನ್ಗಳೇ ಬೇರೆ ಇರಬೇಕು ಅಂತೇಳಿ ಕೂರಿಸ್ಕೊಂಡು ತುಂಬ ವರ್ಕ್ ಮಾಡಿದ್ದಾರೆ. ಅದಾದ್ಮೇಲೆ ಹೌದು ಪ್ರದೀಪ್ ಜೊತೆಲಿದ್ರು ಅವರು. ಹೌದೌದೌದು. ಹಾಗಾಗಿ ಹೊಸ ತಂಡ ಕಟ್ಟಿದ್ರು. ಅದಾದಮೇಲೆ ಪ್ರತಿ ಇದರಲ್ಲೂ ಏನು ಮಾಡ್ಬೋದು ಹೊಸದಾಗಿ, ಇವಾಗ ಹೊಸದಾಗಿ ಏನು ಮಾಡೋದು ಅಷ್ಟಾಗಲೇ ಸರ್ ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾಗಳು ಆಗ ಈ ಭೂಮಲ್ಲಿ ಬರಲಿಕ್ಕೆ ಶುರುವಾಯಿತು. KGF ಆಗಲಿ ಮತ್ತೊಂದಾಗಲಿ ಬಂದಿತ್ತು. ಅವ್ರ ಜೊತೆ ಮಾಡ್ತಕ್ಕಂಥ ನಾಯಕ ನಟರು ಸಹ ಆ ಸಿನಿಮಾದಲ್ಲಿ KGF ಅನೌನ್ಸ್ ಮಾಡಿ ಮತ್ತೊಂದು ಬೇರೆ ರೀತಿಯಲ್ಲಿ. ಸೊ ಆಗ ಅವ್ರ ಮೈಂಡಲ್ಲಿ ಏನಿತ್ತು ಅಂದರೆ ಇದನ್ನ ಒಂದು ಸೆಗ್ಮೆಂಟೇ ಬೇರೆ ಮಾಡಬೇಕು ಅಂತೇಳಿ ಅವರು ಯಾವಾಗಲೂ ಆಟದಲ್ಲಿ ಇದ್ರು ಸರ್ ಅವ್ರು ಆ್ಯಕ್ಚುಲಿ. ಹಾಗಾಗಿ ಸಿನಿಮಾದ ಮ್ಯೂಸಿಕ್ ಅವರೇ ಸ್ವತಃ ಅಲ್ಲಿ ಕೂರಿಸ್ಕೊಂಡು ವರ್ಕ್ ಮಾಡಿ, ಆಮೇಲೆ ವಿಜುವಲ್ಸ್ ಆಗಲಿ ಕೆಲವೊಂದು ಪ್ರತಿಯೊಂದೂ ನನಗೆ ಒಂದಿಷ್ಟು ಪ್ಯಾಟರ್ನ್ ತೋರಿಸೋ, ನನಗೆ ಹೀಗೆ ಬೇಕು ಅಂದರೆ ರಾತ್ರಿ ಎಲ್ಲ ವರ್ಕ್ ಮಾಡೋರು ಅವರು. ಸೊ ಅದು ಬಿಟ್ಟು ಈ ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕಾದ್ರೂ ಅಷ್ಟೇ ಸರ್, ಪ್ರತಿಯೊಂದು ಇದರಲ್ಲೂ ಇನಿಷಿಯೇಟಿವ್ ತೊಗೊಂಡು ಅವರೇ ಬರೋರು. ಸೊ ಬೇರೆ ಸರ್ ಎಲ್ಲ ಅವರಿದ್ರು ಅವ್ರಿಗೆ ಅಂದರೆ ಪೋಸ್ಟಲ್ಲಿ ಪ್ರತಿಯೊಂದು ಈಗ ಏನಂತ ಹೇಳಿದ್ರೆ ಡಬ್ಬಿಂಗ್ ಆಗಿರ್ಬೋದು 3-4 ಕಡೆ ವರ್ಕ್ ನಡೀತಿರ್ಬೇಕಾದ್ರೆ ಅವರು ಒಂದಿಷ್ಟು ಕಡೆ ಹೋಗೋರು. ಪ್ರದೀಪ್ ಸರ್ ಇರ್ತಾಯಿದ್ರು, ನಂದೇನಿದ್ರೆ DI ನೋಡ್ಕೋದು. ಅವರು ಬಂದಿಲ್ಲ ಸರ್, ಇಲ್ಲ ಅವರಿಲ್ಲ, ಟೀಮಲ್ಲಿದ್ದಾರೆ ಸರ್. ಪಬ್ಲಿಸಿಟಿ ಸ್ಟಂಟ್ ಇತ್ತು. ಅವರು ಫಸ್ಟು ಪಬ್ಲಿಸಿಟಿನ ಯಾವ ಥರ ಮಾಡ್ಬೇಕಂತಂದ್ರೆ ಎಲ್ಲ ಇಂಡಸ್ಟ್ರಿಗೆ ತಿರುಗಿ ನೋಡಬೇಕು, ಆ ಥರ ಪಬ್ಲಿಸಿಟಿ ಮಾಡಬೇಕು, ಮನೆಗೆ ತಲುಪಬೇಕು ಕಿರಾತಕ 2. ಆಮೇಲೆ ಹೀರೋಯಿನ್ ಫೇಸ್ ರಿವೀಲ್ ಮಾಡಬಾರ್ದು. ಜನ ಥಿಯೇಟರ್ಗೆ ಬಂದ್ಬಿಟ್ಟೇನೆ ಅವ್ರು ನೋಡ್ಬೇಕು ಯಾರು ಹೀರೋಯಿನ್ ಅಂತ. ಸರ್ ಹೌದು ನಾನು ಮಾಡಿದ್ದೀನಿ, ಬಟ್ ಪ್ರದೀಪ್ ಸರ್ ಅವ್ರದ ಥಾಟ್ ಈ ತರ ಇತ್ತು. ಪಬ್ಲಿಸಿಟಿ ಗೊತ್ತಾಗ್ಬಾರ್ದು, ಯಾಕಂತಂದ್ರೆ ಫಸ್ಟ್ ಜನ ಕನ್ಫ್ಯೂಷನ್ ಇರ್ಬೇಕು. ಫಸ್ಟ್ ಕಿರಾತಕದಲ್ಲಿ ಎಷ್ಟು ಸರ್ ಇದ್ದಾರೆ, ಸೊ ಈ ಕಿರಾತಕದಲ್ಲಿ ಯಾರಿದ್ದಾರೆ ಅಂತ ಈ ಕ್ಯೂರಿಯಾಸಿಟಿಗೋಸ್ಕರ ಆದ್ರೂ ಜನ ಬರ್ಬೇಕು ಥಿಯೇಟರ್ಗೆ ಅಂತ ಅವ್ರದೊಂದು ಥಾಟ್ ಇತ್ತು ಮೈಂಡ್ ಅಲ್ಲಿ. ಬಟ್ ತುಂಬಾ ಪ್ಯಾಷನೇಟಿಕ್ ಆಗಿ ಸಿನಿಮಾ ಮಾಡಿದ್ರು. ತುಂಬಾ ಸರ್ ನನ್ಗೆ ಅದೇನು ಗೊತ್ತಿಲ್ಲ. ನಾನು ಅಪ್ರೋಚ್ ಮಾಡಿ ವಿಷಯ ಮುಟ್ಸಿದ್ದೀನಿ ಸರ್ ಹತ್ರ. ಆದ್ರೆ ಸರ್ ಹತ್ರ ಹೋಗ್ತಿದ್ರು, ಅವ್ರ ಪರ್ಸನಲ್ ಮ್ಯಾನೇಜರ್ ಹತ್ರ ಕೇಳಿದೆ. ಆಲ್ ದ ಬೆಸ್ಟ್ ಅಂತ ಹೇಳೋ ತರ ಇತ್ತು. ಆಮೇಲೆ ಎಲ್ಲಾ ಕಡೆನೂ ಅಪ್ರೋಚ್ ಮಾಡಿದ್ದೀನಿ. ಯಾರು ಸಪೋರ್ಟಿಗೆ ಯಾರ್ಯಾರು ನಿಂತ್ಕೋತಿದಾರೋ, ಬಟ್ ಈ ಸಿನಿಮಾ ಡೈರೆಕ್ಟರ್ ಸಿನಿಮಾ ಈಗ ಎಲ್ಲಿ ಹೋದ್ರು ಪ್ರದೀಪ್ ಸರ್ ಹೆಸರೇ ಬರೋದು. ಸೊ ಅವ್ರ ಸಿನಿಮಾ ಆಗಿರೋದ್ರಿಂದ ಏನು ಎಫೆಕ್ಟಿವ್ ಅನ್ಸಲ್ಲ ಅಂತ ಅನ್ಸುತ್ತೆ ಸರ್. ಮಾಡ್ತಾ ಇದ್ದೀನಿ, ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ರು ಎಲ್ಲೋ ಇದ್ದಾರೆ ಸರ್, ಅವ್ರನ್ನ ರೀಚ್ ಮಾಡಬೇಕು ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೇಳ್ತಾ ಇದ್ದೀನಿ ಸರ್, ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮೀಡಿಯಾ ಮುಖಾಂತರದಿಂದ ಅವ್ರಿಗೆ ಏನಾದ್ರು ರೀಚ್ ಆಗೋ ತರ ಆದ್ರೆ ದಯಮಾಡಿ ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ಫೋನ್ ಮಾಡಿದ್ದೆ ಕೂಡ. ಇವಾಗ ನಿಮ್ ಸಪೋರ್ಟ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಸರ್. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದೀವಿ.